ಬಂಗಾರ ಇರೋ ಮನೆ ಯಾವತ್ತೂ ದೇ ಡೋಂಟ್ ಗೋ ಟು ನೆಗೆಟಿವಿಟಿ. ಇಟ್ಸ್ ಆಲ್ವೇಸ್ ಎ ಪ್ರೂವನ್ ಮೆಟಲ್ ಅಲ್ಲ, ಅದಕ್ಕೆ ಸಾವೇ ಇಲ್ಲ. ಈಗ ನಾವು ಬಿಟ್ಕಾಯಿನು ₹1,00,00,000 ಒಂದು ಬಿಟ್ಕಾಯಿನ್ ಅಂತೀವಿ. ಯಾರಿಗೆ ಗೊತ್ತು ಇನ್ನು 50 ವರ್ಷಕ್ಕೆ ಬಿಟ್ಕಾಯಿನ್ ಇರುತ್ತೋ ಇಲ್ವೋ? ₹1,00,00,000 ಬಿಟ್ಕಾಯಿನ್ ಇವತ್ತು 10 ಕೋಟಿನೂ ಆಗ್ಬೋದು, ಇನ್ನು 100 ಕೋಟಿನೂ ಆಗ್ಬೋದು 50 ವರ್ಷಕ್ಕೆ, ನನಗೆ ಗೊತ್ತಿಲ್ಲ. ಬಟ್ ಬಂಗಾರ ಶೂರ್ ಶಾಟು ಇದ್ದೇ ಇರುತ್ತೆ. ಹಾಂ, ಉಕ್ರೇನಲ್ಲಿ ವಾರ್ ನಡೀತು, ATMಗಳು ವರ್ಕೇ ಆಗಿಲ್ಲ, ATMಲ್ಲಿ ಕ್ಯಾಶು ಸಿಗಲಿಲ್ಲ ಜನಗಳಿಗೆ. ಉಕ್ರೇನ್ ಕರೆನ್ಸಿಗೆ ಮರ್ಯಾದೆ ಕೊಡಲಿಲ್ಲ ಪ್ರಪಂಚ. ಏನಕ್ಕೆ ಕೊಡ್ತಾರೆ? ಯುದ್ಧ ನಡೀತಿರೋ ದೇಶ. ಯುದ್ಧ ನಡೀತಿದ್ದಾಗ ರಿಯಲ್ ಎಸ್ಟೇಟ್ ಹೆಂಗೆ ಬೀಳ್ತಾವೆ ಗೊತ್ತಾ? ಸಾಧ್ಯವೇ ಇಲ್ಲ. ಮಾರ್ಕೊಂಡು ಓಡೋಗಕ್ಕೆ ರೆಡಿ ಆಗ್ತಾರೆ ಎಲ್ಲರೂ. ಹೌದು. ಅವಾಗ ಯಾವುದು ಮೋಸ್ಟ್ ವ್ಯಾಲ್ಯೂಬಲ್ ಅಸೆಟ್? ಗೋಲ್ಡ್ ಯು ಕ್ಯಾನ್ ಟ್ರಾನ್ಸಾಕ್ಟ್ ಎನಿ ಟೈಮ್. ಭಾರತ 1992 ವೆನ್ ವಿ ವರ್ ಅಬೌಟ್ ಟು ಗೋ ಟು ಬ್ಯಾಂಕ್ರಪ್ಸಿ, ಆವತ್ತು ಬಂಗಾರ ತೊಗೊಂಡು ಹೋದ್ರಲ್ಲ ಇವರು, ವರ್ಲ್ಡ್ ಬ್ಯಾಂಕಲ್ಲಿ ಅಡ ಇಟ್ಟು ದುಡ್ಡು ಇಸ್ಕೊಂಡು ಬರೋಕ್ಕೆ. ಅವ್ರು ದುಡ್ಡು ಬಂಗಾರ ಇಟ್ಕೊಂಡೇ ತಾನೇ ದುಡ್ಡು ಕೊಟ್ಟಿದ್ದು. ಯಾಕಂದ್ರೆ ನಂಬ್ತಾನೂ ಇರಲಿಲ್ಲ ಅವತ್ತಿನ ಕಾಲದಲ್ಲಿ ಇವರು. ಅದಾದಮೇಲೆ ಮನಮೋಹನ್ ಸಿಂಗ್ ಸರ್ಕಾರ ಬಂದಲ್ಲಿ ಲಿಬರಲೈಸೇಷನ್ ಸ್ಟಾರ್ಟ್ ಆಗಿತ್ತು. ಸೊ ಗೋಲ್ಡ್ ಹ್ಯಾಸ್ ನೋ ಲಿಮಿಟ್ ಟು ಗ್ರೋತ್.